ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. 4 BHK ಡೂಪ್ಲೆಕ್ಸ್ ಮನೆ ಇದು. ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಪಂಚಾಯತ್ ಲಿಮಿಟ್ಸ್ ಸರ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇದೆ, ರೆಡಿ ಟು ಮೂವ್ ಅಂತ ಪ್ರಾಪರ್ಟಿ ಇದು. ಡೈಮೆನ್ಷನ್ 25x40 ಬರುತ್ತೆ. ರೋಡ್ ಬೈ 25 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಬಂದುಬಿಟ್ಟು 4 BHK ಡೂಪ್ಲೆಕ್ಸ್ ಮನೇನು ಮಾಡಿದ್ದಾರೆ. ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ. ಅದು ತುಂಬ ಡೆವಲಪ್ ಕೂಡ ಆಗಿದೆ ಏರಿಯಾ ಕೂಡ. ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಟಾರ್ ರೋಡ್ ಇರುತ್ತೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು, ಹೈಡ್ರಾಲಿಕ್ದು. ಸಿಮೆಂಟ್ ಎಲ್ಲ ದಾಲ್ಮಿಯಾ ಸಿಮೆಂಟು ಮತ್ತು SS ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು ಓಪನ್ ಗೇಟ್ ಕೊಟ್ಟಿದ್ದಾರೆ. ಐರನ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲನೂ. ಸೊ ರೋಡಿಂದ ತುಂಬ ಹೈಟ್ ಕೂಡ ಮಾಡಿಸಿದ್ದಾರೆ. ಸ್ಲೋಪ್ ಎಲ್ಲ ಮಾಡಿಸಿ ನೀಟಾಗೆಲ್ಲ ರೆಡಿ ಮಾಡಿಸಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇದು. 5 ಸೀಟರ್ ಆದರೆ 2 ಕಾರ್ ಹಾಕೋಬೋದು. 7 ಸೀಟರ್ ಆದರೆ 1 ಕಾರ್ ಹಾಕೋಬೋದು. ರಿಮೈನಿಂಗ್ನ 2 ವೀಲರ್ಸ್ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ನೋಡ್ಬೋದು, ನೀಟಾಗೆಲ್ಲ ಹಾಕ್ಸಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ವಿಪ್ರೋ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಇದು. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು 3 ಮೀಟರ್ಸ್ ಬರುತ್ತೆ. 2 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲ ಸೇರಿ 8 ಕಿಲೋವಾಟ್ ಪ್ರೊವೈಡ್ ಮಾಡ್ತಾರೆ ಟೋಟಲ್ ಎಲೆಕ್ಟ್ರಿಸಿಟಿ ಎಲ್ಲದು. ಇದು ಗ್ಯಾಸ್ ಕನೆಕ್ಷನ್. ಇದು ಡೂಪ್ಲೆಕ್ಸ್ ಮನೆಗೆ ಗ್ಯಾಸ್ ಕನೆಕ್ಷನ್. ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಪ್ಯಾಸೇಜ್ ಎಲ್ಲ ನೋಡ್ಬೋದು 1.5 ಫೀಟ್ ಕೊಟ್ಟಿದ್ದಾರೆ. ವಿತ್ ಕಾಂಪೌಂಡ್ ವಾಲ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ. ಸಂಪ್ ಇದು ಮನೆಗೆ ಸಂಪ್ ಮಾಡಿಸಿದ್ದಾರೆ. 12,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಇದು. ವಾಟ್ರು ಅಷ್ಟೇ CMC ವಾಟರ್ ಇದೆ, ಪಂಚಾಯತಿ ವಾಟರ್ ಇದೆ. ಪ್ಲಸ್ ಮನೆಗೆ ಓನ್ ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ. ಇಂಡಿಪೆಂಡೆಂಟ್ ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಬೋರ್ವೆಲ್ ಇದು ರನ್ನಿಂಗ್ ಇದೆ ಆಲ್ರೆಡಿ. ಒಳ್ಳೆ ವಾಟರ್ ಕೂಡ ಬರ್ತಿದೆ. ವಾಟರ್ ಎಲ್ಲ ಸ್ವೀಟ್ ಇರುತ್ತೆ, ಚೆನ್ನಾಗಿದೆ ವಾಟರ್ ಕೂಡ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇಲ್ಲ ಮನೆಗೆ. ಪ್ಯಾಸೇಜ್ ಎಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ಗೆಲ್ಲನೂ 3.5 ಫೀಟ್ ಕೊಟ್ಟಿದ್ದಾರೆ ವಿತ್ ಕಾಂಪೌಂಡ್ ವಾಲ್ಸ್ ಏರಿಯಾ ಎಲ್ಲನೂ. ಸೊ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಸೊ ಆರಾಮಾಗಿ 2 ಫೀಟ್ ಕೊಟ್ಟಿದ್ದಾರೆ, ಒಬ್ಬರು ಓಡಾಡ್ಬೋದು. ಆ ಥರ ಪ್ಯಾಸೇಜ್ ಕೂಡ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಮೈನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಟ್ಟಿದ್ದು ವಿತ್ ಮಿಷನ್ ಪಾಲಿಶಿಂಗ್ ಆಗಿದೆ, PU ಪಾಲಿಶ್ ಆಗಿದೆ. ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಹಾಕ್ಸಿದ್ದಾರೆ. ಹಾಲ್ ಇದು ಲಿವಿಂಗ್ ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ. TV ಯೂನಿಟ್ ಕೊಟ್ಟಿದ್ದಾರೆ ನೋಡ್ಬೋದು. ಬ್ಯೂಟಿಫುಲ್ಲಾಗಿ TV ಯೂನಿಟ್ ಮಾಡಿಸಿದ್ದಾರೆ. ಸೊ ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಇದು. ಸಪ್ರೇಟಾಗಿ ಪೂಜಾ ರೂಮ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಡೋರ್ ಬರುತ್ತೆ, ಜಸ್ಟ್ ರೆಡಿಮೇಡ್ ಡೋರ್ ಬರುತ್ತೆ. ರೂಮ್ ಇದು ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಕಬೋರ್ಡು, ಸ್ಟ್ಯಾಂಡಿಂಗ್ ಮಿರರು, ಲಾಫ್ಟ್ ಎಲ್ಲ ಮಾಡಿಸಿದ್ದಾರೆ. ವಿಂಡೋಸ್ ಎಲ್ಲನೂ ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವುಡನ್ ವಿಂಡೋಸ್ ಎಲ್ಲನೂ. ರೂಮ್ ಸೈಜ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಇದು 12 ಫೀಟ್ ಇರುತ್ತೆ ಲೆಂತ್ ಬಂದ್ಬಿಟ್ಟು. ವಿಡ್ತ್ ಬಂದ್ಬಿಟ್ಟು 10 ಫೀಟ್ ಇರುತ್ತೆ. ಸೊ ರೂಮ್ ಸೈಜ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಪ್ಲಸ್ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ಸಿಂಗಲ್ ಪೀಸ್ ಕಮ್ಮೋಡ್ ಬರುತ್ತೆ. ಇದರಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಪ್ಯಾರಿವರಿ ಮತ್ತು ಜಾವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇಷ್ಟು ಸಿಂಗಲ್ ಬೆಡ್ರೂಮ್ ಇದೆ. ಈ ಮನೆಗೆ ರೆಂಟು ಕೊಡ್ಬೋದು. ರಿಮೈನಿಂಗ್ ಎಲ್ಲ ಡೂಪ್ಲೆಕ್ಸ್ ಮಾಡಿಸಿದ್ದಾರೆ. ಬನ್ನಿ ಈಗ ಡೂಪ್ಲೆಕ್ಸ್ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ. ಸ್ಟೇರ್ ಕೇಸ್ ಇದು. ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. 4 ಫೀಟ್ ಕೊಟ್ಟಿದ್ದಾರೆ ಲೆಂತ್ ಕೂಡ. ಅದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆಲ್ಲನೂ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿ, ಜಿಂದಾಲ್ ಕಂಪ್ನಿದು. 304 ಗ್ರೇಡ್ ಯೂಸ್ ಮಾಡಿದ್ದಾರೆ. ಸ್ಟೀಲ್ ಎಲ್ಲನೂ. ಸೊ ಇಲ್ಲಿ ಡೂಪ್ಲೆಕ್ಸ್ಗೆ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಟೋಟಲ್ ಎಲ್ಲನೂ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿಸಿರುವಂಥದ್ದು JSL ಕಂಪ್ನಿದು. ಡೋರ್ ಎಲ್ಲ ಹಾಕ್ಸಿದ್ದಾರೆ. ಅದಕ್ಕೆಲ್ಲ ಲಾಕ್ಸ್ ಎಲ್ಲ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಮೇಲೆ ಸೀಲಿಂಗ್ ಕೂಡ ನೋಡ್ಬೋದು. ವುಡನ್ ಟೈಪ್ ಸೀಲಿಂಗ್ ಮಾಡಿಸಿದ್ದಾರೆ. ಲೈಕ್ UPC ಸೀಲಿಂಗ್ ಮಾಡಿಸಿರುವಂಥದ್ದು. ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಂಟ್ರಿ ಬಾರ್ಡ್ರಿಗೆಲ್ಲ ನೋಡ್ಬೋದು. ವಿಂಡೋ ಬಾರ್ಡ್ರು ಮತ್ತು ಮೈನ್ ಡೋರ್ ಬಾರ್ಡ್ರ್ ಎಲ್ಲನೂ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದಾರೆ. ಮೈನ್ ಡೋರ್ ಇದು. ಮೈನ್ ಡೋರ್ ಎಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಕಂಪ್ಲೀಟ್ ಟೀ ಕುಡ್ ಇರುತ್ತೆ. ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. ಡೋರೆಲ್ಲ ಅಷ್ಟೇ ತುಂಬ ಒಳ್ಳೆ ಮೆಟೀರಿಯಲ್ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ 8 ಇಂಚ್ ಡೋರ್ ಹಾಕ್ಸಿದ್ದಾರೆ. 8 ಇಂಚಲ್ಲ, ಸಾರಿ 2.5 ಇಂಚು ಡೋರ್ಸ್ ಹಾಕ್ಸಿದ್ದಾರೆ. ಇವೆಲ್ಲ ವಾಸ್ಕಲ್ ಬಂದ್ಬಿಟ್ಟು 8 ಇಂಚ್ ಡೋರ್ ಹಾಕ್ಸಿದ್ದಾರೆ.
ಲಾಕ್ಸ್ ಎಲ್ಲನೂ ಯುರೋಪ ಮೆಟೀರಿಯಲ್ ಡಬಲ್ ಲಾಕ್ ಯೂಸ್ ಮಾಡಿದ್ದಾರೆ ಲಾಕ್ಸ್ ಎಲ್ಲನೂ. ಇದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಲಿವಿಂಗ್ ರೂಮ್ ಇದು, ಹಾಲ್ ಇದು ಡೂಪ್ಲೆಕ್ಸ್ ಮನೆಗೆ. ಸೊ ಹಾಲಲ್ಲೆಲ್ಲ ನೋಡ್ಬೋದು ಡಿಸೈನ್ಡಾಗಿ POP ಮಾಡಿಸಿದ್ದಾರೆ. POP ಎಲ್ಲನೂ ವುಡನ್ ಫಿನಿಶಿಂಗ್ POP ಮಾಡಿಸಿದ್ದಾರೆ. ಒಂದು ವಾಲ್ಗೆ ಫುಲ್ TV ಯೂನಿಟ್ ಮಾಡಿಸಿದ್ದಾರೆ ನೋಡ್ಬೋದು. TV ಯೂನಿಟ್ ಕೂಡ ಶೀಟ್ಸ್ ಎಲ್ಲ ಚೆನ್ನಾಗಿ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ರು. ಗ್ಲಾಸ್ ಫಿನಿಶಿಂಗ್ ಶೀಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಲ್ ಸೈಜ್ ಕೂಡ ನೋಡ್ಬೋದು. ಸೊ ಇಲ್ಲೆಲ್ಲ ಟೋಟಲ್ ಡೂಪ್ಲೆಕ್ಸ್ ಮನೆಗೆ ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಸೊ ವಿಂಡೋಸ್ ಆಗಲಿ ಮೈನ್ ಡೋರ್ಸ್ ಆಗಲಿ ಎಲ್ಲನೂ ಅಷ್ಟೇ ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಓನ್ಲಿ ಇನ್ಸೈಡ್ ಡೋರ್ಸ್ ಮಾತ್ರ ಫ್ಲಶ್ ಡೋರ್ಸ್ ಇದೆ. ವಾಸ್ಕಲ್ಲೆಲ್ಲ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಸೊ ಫ್ಲೋರಿಂಗ್ ಎಲ್ಲ ಟೋಟಲ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿರೋದು. ಸೊ ಕಿಚನ್ ಇದು, ಕಿಚನ್ ಹಾರ್ಚ್ ಕೂಡ ನೋಡ್ಬೋದು. ಗ್ಲಾಸಿ ಫಿನಿಶಿಂಗ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಗ್ಲಾಸ್ ಎಲ್ಲ ಹಾಕಿಸಿ ತುಂಬ ನೀಟಾಗಿ ಮಾಡಿಸಿದ್ದಾರೆ. ಡೈನಿಂಗ್ ಏರಿಯಾ ಇದು. ಸೊ ಈ ಕಡೆ ಲಾಸ್ಟ್ಗೆ ಪೂಜಾ ರೂಮ್ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರನೇ ದೇವಮೂಲೆಯಲ್ಲೇ ಪೂಜಾ ರೂಮ್ ಮಾಡಿಸಿದ್ದಾರೆ. ವಾಸ್ಕಲ್ಲೆಲ್ಲ ನೋಡ್ಬೋದು. ಟೀಕುಡ್ ಇದು. ಡೋರ್ಸ್ ಎಲ್ಲ ಟೀಕುಡ್ಡೇ ಬರುತ್ತೆ. ಇಲ್ಲಿ ಆಪ್ಷನ್ ಇರುತ್ತೆ, ಟೀಕುಡ್ ಬೇಕಾದ್ರೆ ಟೀಕುಡ್, ಅಲ್ಲಿ ಗ್ಲಾಸ್ ಡೋರ್ ಅಂದರೆ ಗ್ಲಾಸ್ ಡೋರ್ ಬೇಕಾದ್ರೆ ಹಾಕ್ಸ್ಕೊಡ್ತಾರೆ. ಪೂಜಾ ರೂಮ್ ಸೈಜ್ ಕೂಡ ನೋಡ್ಬೋದು. ಡೀಸೆಂಟ್ ಆಗಿದೆ. ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಆ ಥರ ಡೀಸೆಂಟ್ ಸೈಜಲ್ಲಿದೆ. ಮೇಲ್ಗಡೆ POP ಮಾಡಿಸಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ಗೋಲ್ಡನ್ ಬೀಡಿಂಗ್ ಹಾಕ್ಸಿದ್ದಾರೆ. ಡೈನಿಂಗ್ ಏರಿಯಾ ಇದು. ಕಿಚನ್ಗೆ ಅಟ್ಯಾಚಾಗಿ ಡೈನಿಂಗ್ ಏರಿಯಾ ಇದು. ಡೈನಿಂಗ್ ಏರಿಯಾ ಕೂಡ ನೋಡ್ಬೋದು. POP ಎಲ್ಲ ಮಾಡಿಸಿದ್ದಾರೆ. ಫ್ಯಾನ್ಗೆಲ್ಲ ಕೊಟ್ಟಿದ್ದಾರೆ. ಆಲ್ರೆಡಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಟೀಕುಡ್ ಇದು 4x4ದು. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಇದು 10mm ಬಾಸ್ಕೆಟ್ಸು ಮತ್ತು SS ಬಾಸ್ಕೆಟ್ ಸ್ಟೈನ್ಲೆಸ್ ಸ್ಟೀಲ್ ಎರಡೂ ಯೂಸ್ ಮಾಡಿದ್ದಾರೆ. ಎಲ್ಲ ವಾಟರ್ ಪ್ರೂಫಿಂಗ್ ಬಾಸ್ಕೆಟ್ಸ್ ಎಲ್ಲ ಮಾಡಿಸಿರೋದು. ಟೋಟಲ್ ಕಿಚನ್ ಮೆಟೀರಿಯಲ್ ಏನಿದೆ ಅಷ್ಟನ್ನು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಮೇಲ್ಗಡೆ ಬಂದ್ಬಿಟ್ಟು ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಯುಟಿಲಿಟಿ ಇದು, ಯುಟಿಲಿಟಿ ಏರಿಯಾ ಇದು. ವಾಸ್ಕಲ್ಲೆಲ್ಲ ಟೀಕುಡ್ ಇದು. ಡೋರ್ಸ್ ಮಾತ್ರ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಯುಟಿಲಿಟಿಗೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ಲ ಹಾಕ್ಸಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ. ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ. ಇಲ್ಲಿ ಬೇಕಾದರೆ ಇಟ್ಕೋಬೋದು. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡೋದು ತುಂಬ ಸ್ಪೇಸಿಯಸ್ ಆಗಿದೆ. 1000 ಸ್ಕ್ವೇರ್ ಫೀಟ್ ಅಲ್ಲಿ ಬರೋದಕ್ಕೆ. ಸೊ ಇಲ್ಲಿ ಸ್ಟೆಪ್ಸ್ ಕೆಳಗಡೆ UPS ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ರಿಮೈನಿಂಗ್ ಏನಾದರೂ ಸ್ಟೋರ್ ಕೂಡ ಮಾಡ್ಬೋದು. ನೀಟಾಗಿ ಕಬೋರ್ಡ್ ಎಲ್ಲ ಡೋರ್ಸ್ ಎಲ್ಲ ಹಾಕ್ಸಿದ್ದಾರೆ. ಇಲ್ಲೊಂದು ಸಿಂಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಹ್ಯಾಂಡ್ ಬೇಸಿನ್ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ ಇಲ್ಲಿ. ಮತ್ತು ಸಿಂಕ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲ ಪ್ಯಾರಿವರಿ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಇಲ್ಲಿ. ಕಾಮನ್ ರೆಸ್ಟ್ ರೂಮ್ ಇದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದು ಕಾಮನ್ ರೂಮ್ ಇದು. ರೂಮ್ ನಂಬರ್ 1 ಇದು. ಡೋರ್ಸ್ ಎಲ್ಲ MD ಡೋರ್ಸ್ ಇದು. ಒಳ್ಳೆ ಟಾಪ್ ಕಂಪ್ನಿ ಇದು. ಒಳ್ಳೆ ಡೋರ್ಸ್ ಹಾಕ್ಸಿದ್ದಾರೆ. ಮೇಲೆ ನೋಡ್ಬೋದು. ರೂಮ್ ಬಂದ್ಬಿಟ್ಟು ಇದು ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು 10x10 ಬರುತ್ತೆ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ. ಟೀಕುಡ್ ವಿಂಡೋನೇ ಹಾಕ್ಸಿರುವಂಥದ್ದು ಅದು. ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಓಪನ್ ಕಬೋರ್ಡ್ಸು, ಸ್ಟ್ಯಾಂಡಿಂಗ್ ಮಿರರ್ ಮತ್ತು ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಅಲ್ಲೇ ನೋಡ್ಬೋದು. ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲ ಮಾಡಿಸಿದ್ದಾರೆ. POP ಎಲ್ಲ ತುಂಬ ನೀಟಾಗಿ ಡೀಸೆಂಟಾಗಿ ಮಾಡಿಸಿದ್ದಾರೆ. ಇಷ್ಟಿದು ಫಸ್ಟ್ ಫ್ಲೋರಲ್ಲಿ. ಕಿಚನ್ನು, ಹಾಲು, ಪೂಜಾ ರೂಮು, ಕಾಮನ್ ರೆಸ್ಟ್ ರೂಮ್ ಇಷ್ಟಿರುತ್ತೆ ಇದು ಫಸ್ಟ್ ಫ್ಲೋರಲ್ಲಿ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. ಸೇಮ್ 3.5 ಫೀಟ್ ಕೊಟ್ಟಿದ್ದಾರೆ. ಇಲ್ಲೂ ರೈಲಿಂಗ್ಸ್ ಎಲ್ಲನೇ SSC ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು. ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಫ್ರಂಟಿಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಅದು ಕೂಡ ಟೀಕುಡ್ಡೇ ಇರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಎರಡೂ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಇದೊಂದು ಸಿಟ್ಔಟ್ ಏರಿಯಾ, ಒಂದು ಸ್ಮಾಲ್ ಸಿಟ್ಔಟ್ ಏರಿಯಾ. ಇಲ್ಲೂ ಕೂಡ ನೋಡ್ಬೋದು. POP ಎಲ್ಲ ಮಾಡಿಸಿದ್ದಾರೆ ಮಾಡರ್ನ್ ಆಗಿ. ಸೊ ರೂಮ್ ನಂಬರ್ ಇದು ಟೋಟಲ್ ಬಂದ್ಬಿಟ್ಟು ಇಲ್ಲಿ 2 ರೂಮ್ಸ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ನಂಬರ್ 2 ಇದು. ವಾಸ್ಕಲ್ಲೆಲ್ಲ ನೋಡ್ಬೋದು. ಟೀಕುಡ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದು. MD ಡೋರ್ಸ್ ಅಂತ ಹೇಳ್ಬಿಟ್ಟು MD ಕಂಪ್ನಿ ಅಂತ ಬರುತ್ತೆ. ಅದರದ್ದೇ ಡೋರ್ಸ್ ಇದು. ಮಾಸ್ಟರ್ ಬೆಡ್ರೂಮ್ ಇದು. ಫುಲ್ POP ಮಾಡಿಸಿದ್ದಾರೆ ನೀಟಾಗಿ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ 14 ಫೀಟ್ ಬರುತ್ತೆ ಇದು. ವಿಡ್ತ್ ಬಂದ್ಬಿಟ್ಟು 12 ಫೀಟ್ ಬರುತ್ತೆ. ತುಂಬ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮ್ ಇದು. ತುಂಬ ದೊಡ್ಡದಾಗಿ ಬಂದಿದೆ. ಸೊ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಪ್ಲಸ್ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಫ್ರಂಟ್ಗೊಂದು, ರೋಡ್ ಸೈಡ್ಗೊಂದು. ಸೊ ವೆಸ್ಟ್ ಸೈಡ್, ಸೌತ್ ಸೈಡ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಬಾಲ್ಕನಿ ಇದು. ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಗ್ರಾನೈಟ್ ಹಾಕ್ಸಿದ್ದಾರೆ. ಇಲ್ಲೆಲ್ಲ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ಗೆಲ್ಲ SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಟಫಾನ್ ಗ್ಲಾಸಸ್ ಎಲ್ಲ ಬರುತ್ತಿಲ್ಲ. ಇನ್ನೂ ಹಾಕ್ಸ್ಕೊಡ್ತಾರೆ. ಸೊ ಅದೇ ನಾವಾಗಲೇ ಸಿಟ್ಔಟ್ ಏರಿಯಾ ನೋಡಿದ್ರೆ ಅಲ್ಲಿಂದ ಕೂಡ ಒಂದು ಆಕ್ಸೆಸ್ ಇರುತ್ತೆ. ಅಲ್ಲಿ ಕೂಡ ಒಂದು ಡೋರ್ ಮಾಡಿಸಿದ್ದಾರೆ. ಸೊ ಅಲ್ಲಿಂದ ಕೂಡ ಬರ್ಬೋದು. L ಶೇಪಲ್ಲಿ ಇದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಥರ ಕೊಟ್ಟಿರೋ ಅಂದರೆ ಸೆಕೆಂಡ್ ಫ್ಲೋರ್ಗೆ ತುಂಬ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಸೊ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇದು, ಪ್ಲಸ್ ವಾಕಿನ್ ಕಬೋರ್ಡ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಸೊ ಇದು ವಾಕಿನ್ ಕಬೋರ್ಡ್ ಇದು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಡಿಸಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಮಾಡಿಸಿದ್ದಾರೆ. ಇದು ವಾಕಿಂಗ್ ಯೂನಿಟ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ, ರೆಸ್ಟ್ ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇಲ್ಲೆಲ್ಲ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸೊ ಇದು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ ಇಲ್ಲಿ, ವಾಲ್ ಮೌಂಟೆಡ್ ಕಮೋಡು, ಸಿಂಕು ಎಲ್ಲನೂ ಟೋಟಲ್ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ವಾಲ್ ಟೈಲ್ಸ್ ಎಲ್ಲ ನೋಡೋದು ತುಂಬ ಡೀಸೆಂಟಾಗಿ ಇರೋ ಸೆಲೆಕ್ಷನ್ಸೇ ಹಾಕ್ಸಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್, ರೂಮ್ ನಂಬರ್ 3 ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ವಾಸ್ಕಲೆಲ್ಲ ಸೇಮ್ ಟೀ ಕುಡ್ಡೆ ಇರುತ್ತೆ, ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ನೋಡ್ಬೋದು, ಇದರಲ್ಲಿ ಕೂಡ ನೀಟಾಗಿ POP ಎಲ್ಲ ಮಾಡಿಸಿದ್ದಾರೆ, ವುಡನ್ ಫಿನಿಶಿಂಗ್ POP ಕೊಟ್ಟಿದ್ದಾರೆ, ಪ್ಲಸ್ ಒಂದು ವಿಂಡೋ ಕೊಟ್ಟಿದ್ದಾರೆ, ಆ ಕಡೆಗೆ ಒಂದು ವಿಂಡೋ ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ ರೂಮ್ಗಿದು. ಇದು ರೂಮ್ ಸೈಜ್ ಬಂದ್ಬಿಟ್ಟು 12x11 ಇರುತ್ತೆ. ಇದು 12x11 ಫೀಟ್ ಇರುತ್ತೆ. ಇಲ್ಲೊಂದು ಕಬೋರ್ಡ್ ಮಾಡಿಸಿದ್ದಾರೆ ನೋಡ್ಬೋದು, ಇಲ್ಲೇ ಏನು ಬೇಕಾದ್ರೆ ಸ್ಟೋರ್ ಮಾಡ್ಬೋದು, ಆ ಥರ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಕೂಡ ಇರುತ್ತೆ, ವಿತ್ ವಾಕಿಂಗ್ ಕಬೋರ್ಡ್ಸ್ ಕೂಡ ಇರುತ್ತೆ. ಇಲ್ಲಿ ಒಳಗಡೆ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ, ವಿತ್ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಮೇಲ್ಗಡೆ ಲಾಫ್ಟು, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು, ಈ ಕಡೆಗೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ಸೇಮ್ ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಟೋಟಲ್ ಫಿಟ್ಟಿಂಗ್ಸ್ ಎಲ್ಲ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿ, ಟೋಟಲ್ ಬಿಲ್ಡಿಂಗ್ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಸ್ವಿಚಸ್ ಎಲ್ಲನೂ GM ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಗೋಲ್ಡ್ ಮೆಡಲ್ ಸ್ವಿಚಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದಾರೆ. ಮತ್ತು ಲೈಟ್ಸ್ ಎಲ್ಲನೂ ವಿಪ್ರೋ ಮತ್ತು ಫಿಲಿಪ್ಸ್ ಕಂಪ್ನಿದು 2 ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಟೋಟಲಿ ಅದಕ್ಕೆಲ್ಲನೂ. ಬನ್ನಿ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಒಂದು ಸಿಂಗಲ್ ಬೆಡ್ರೂಮ್, ಒಂದು ರೂಮ್ ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲಿ ನೋಡ್ಬೋದು, ಇದೊಂದು ಮಾಸ್ಟರ್ ಬೆಡ್ರೂಮ್ ಥರನೇ ಮಾಡಿಸಿದ್ದಾರೆ. ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಈ ರೂಮ್ನ, ಲೈಕ್ ಜಿಮ್ ಇಲ್ಲ ಹೋಮ್ ಥಿಯೇಟರ್ ಥರನೂ ಕನ್ವರ್ಟ್ ಮಾಡ್ಕೋಬೋದು. ಆ ಥರ ಸ್ಪೇಸಿಯಸ್ ಆಗಿದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ನೋಡ್ಬೋದು, ಲೆಂತ್ ಬಂದ್ಬಿಟ್ಟು 12 ಫೀಟ್ ಬರುತ್ತೆ, ಬಿಡ್ತೂ ಸೇಮ್ 12 ಫೀಟ್ ಬರುತ್ತೆ. ನಾನು ಕಬೋರ್ಡ್ ಬಿಟ್ಟು ಹೇಳ್ತಾ ಇರೋದು, ಕಬೋರ್ಡ್ ಸೇರಿಸಿದ್ರೆ ಇನ್ನೂ ದೊಡ್ಡದಾಗುತ್ತೆ ರೂಮ್ ಇದು. ವರ್ಕಿಂಗ್ ಯೂನಿಟ್ ಮಾಡಿಸಿದ್ದಾರೆ, ಪ್ಲಸ್ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, POP ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ಇದರಲ್ಲೂ ಅಷ್ಟೇ, ಇದರಲ್ಲಿ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ, ಇದರಲ್ಲೇನು ವಾಲ್ ಮೌಂಟೆಡ್ ಬರೋದಿಲ್ಲ, ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಒಳ್ಳೆ ಮೆಟೀರಿಯಲ್ ಹಾಕ್ಸ್ಕೊಡ್ತಾರೆ, ಇದಕ್ಕೂ ಸೇಮ್ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಹಾಕ್ಸ್ಕೊಡ್ತಾರೆ. ಇದು 4 ಬೆಡ್ರೂಮ್ ಇದು, ಟೋಟಲ್ ಡೂಪ್ಲೆಕ್ಸ್ ಮನೆ ಇದು. ರಿಮೈನಿಂಗ್ ಎಲ್ಲ ಓಪನ್ ಟೆರೆಸ್ ಇದೆ, ಅದಕ್ಕೇನೊಂದು ಐರನ್ ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ, ಸೇಫ್ಟಿ ಡೋರ್ ಹಾಕ್ಸಿದ್ದಾರೆ. ಪಿಲ್ಲರ್ ಎಲ್ಲ ರೈಸಿಂಗ್ ಇರುತ್ತೆ, ಬೇಕಾದರೆ ಇನ್ನೂ ಏನೋ ಬೇಕಾದರೂ ಒಂದು ರೂಮ್ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ. ಒಂದು ವಾಷಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಸೊ ನಾರ್ತ್ ಸೈಡ್ಗೆ ಸ್ಟೇರ್ ಕೇಸ್ ಮಾಡಿಸಿದ್ದಾರೆ ಮೇಲ್ಗಡೆ ಹೋಗೋಕ್ಕೆ. ಸೊ ಅಲ್ಲೂ ಕೂಡ ಒಂದು 2 ಟ್ಯಾಂಕ್ ಕೊಟ್ಟಿದ್ದಾರೆ, ಒಂದು ಸೋಲಾರ್ ಟ್ಯಾಂಕ್, ಒಂದು ನಾರ್ಮಲ್ ಟ್ಯಾಂಕು, 1500 to 3000 ಸ್ಟೋರೇಜ್ ಮಾಡಿಸಿದ್ದಾರೆ. ಇದು ಪ್ರಾಪರ್ಟಿ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿರುತ್ತೆ, ಪಂಚಾಯತ್ ಲಿಮಿಟ್ಸ್ ಬರುತ್ತೆ, 11B ಈ ಕಥ ಪ್ರಾಪರ್ಟಿ ಇರುತ್ತೆ, ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70-75% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,75 lakhs ಇದ್ದಾರೆ, 1,75 ಹೇಳ್ತಿದ್ದಾರೆ ಟೋಟಲ್ ಕಾಸ್ಟ್. ಇದು ನೆಗೋಷಿಯಬಲ್ ಇರುತ್ತೆ ಪ್ರೈಸ್ ಕೂಡ. ಲೊಕೇಶನ್ ಬಂದ್ಬಿಟ್ಟು ಅಂಬಾಭವಾನಿ ಟೆಂಪಲ್ ಹತ್ರ ಬರುತ್ತೆ, ನಿಯರ್ ಸಂಭ್ರಮ್ ಕಾಲೇಜ್, MS ಪಾಲ, ವಿದ್ಯಾರಣ್ಯಪುರ ಹತ್ರ ಬರುತ್ತೆ, ಒಡೆಯರಲ್ಲಿ. ಸಂಭ್ರಮ್ ಕಾಲೇಜ್ಗೆ ಜಸ್ಟ್ ಒಂದು 1.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು NPS ಸ್ಕೂಲ್ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಒಂದು 1.5 ಸೇಮ್ 1.5 to 2 ಕಿಲೋಮೀಟರ್ಸ್ ಇನ್ ಬಿಟ್ವೀನ್ ಆಗುತ್ತೆ. ಮತ್ತು ಶೇಷಾದ್ರಿಪುರಂ ಕಾಲೇಜ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ನಾಗಾರ್ಜುನ ಕಾಲೇಜ್ಗೆ ಅಷ್ಟೇ ಜಸ್ಟ್ 2.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಔಟರ್ ರಿಂಗ್ ರೋಡ್ಗೆ 5 to 6 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ BL ಸರ್ಕಲ್ಗೆ. ಮತ್ತು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಅಪ್ಕಮಿಂಗ್ ಯಲಹಂಕ ಮೆಟ್ರೋ ಸ್ಟೇಷನ್ಗೆ ಸೇಮ್ 6 ಕಿಲೋಮೀಟರ್ಸ್ ಆಗುತ್ತೆ. ಇದು ಪ್ರಾಪರ್ಟಿ ಡೀಟೇಲ್ಸ್ ಇದೆ. ರಿಮೈನಿಂಗ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಬೇರೆ ಮಲ್ಟಿಪಲ್ ಪ್ರಾಪರ್ಟೀಸ್ ಕೂಡ ಇದೆ ಬಜೆಟ್ ವೈಸಲ್ಲಿ ಕೂಡ, ಸೊ ಅವು ಕೂಡ ವಿಸಿಟ್ ಮಾಡಿಸ್ಕೊಡ್ತಾರೆ. ಸೊ ಇದು ಪ್ರಾಪರ್ಟಿ ಡೀಟೇಲ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಂಬರೆಲ್ಲ ಪ್ರೊವೈಡ್ ಮಾಡಿರ್ತೀವಿ, ಸೊ ಆ ನಂಬರ್ಗೆ ಕಾಲ್ ಮಾಡ್ಕೊಂಬನ್ನಿ. ಸೊ ತುಂಬ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಎಲ್ಲನೂ ವಿಸಿಟ್ ಮಾಡಿಸ್ತಾರೆ, ಎಲ್ಲ ಪ್ರಾಪರ್ಟೀಸು ತೋರಿಸ್ಕೊಡ್ತಾರೆ ನಿಮಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.